ಮೈಸೂರಿನ ಇತಿಹಾಸ ಯಾವ ರಾಜಮನೆತನದಿಂದ ಪ್ರಾರಂಭವಾಗುತ್ತದೆ? ಎ. ಒಡೆಯರು, ಬಿ. ಚೋಳರು, ಸಿ. ಗಂಗರು, ಡಿ. ಹೊಯ್ಸಳರು. ಸರಿಯಾದ ಉತ್ತರ ಸಿ. ಗಂಗರು. ಮೈಸೂರಿನ ಇತಿಹಾಸ ಸ್ಪಷ್ಟವಾಗಿ ಗಂಗರ ಕಾಲದಿಂದ ಪ್ರಾರಂಭವಾಗುತ್ತದೆ. ನಂತರ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಒಡೆಯರು ಆಳ್ವಿಕೆ ಮಾಡುತ್ತಾರೆ. ಮೈಸೂರಿನ ಹಿಂದಿನ ಹೆಸರೇನು? ಎ. ಬೆಂದಕಾಳೂರು, ಬಿ. ಮಹಿಷನಾಡು, ಸಿ. ಕಲಾದ್ಗಿ, ಡಿ. ಬೆಂಕಿಪುರ. ಸರಿಯಾದ ಉತ್ತರ ಡಿ. ಮಹಿಷನಾಡು. ಈ ಹೆಸರು ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿ ರೂಪಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು. ಈ ಸ್ಥಳವನ್ನು ಮೈಸೂರು ಎಂದು ಕರೆಯಲಾಗುತ್ತದೆ. ಒಡೆಯರ ಮನೆತನದ ಮೊದಲ ಅರಸ ಯಾರು? ಎ. ಯದುರಾಯ, ಬಿ. ಚಿಕ್ಕದೇವರಾಜ, ಸಿ. ಕೃಷ್ಣರಾಜ, ಡಿ. ಶಿವಾಜಿ. ಸರಿಯಾದ ಉತ್ತರ ಎ. ಯದುರಾಯ. ಚಿಕ್ಕದೇವರಾಜ ಒಡೆಯರ ಮನೆತನದ ಅತ್ಯಂತ ಪ್ರಸಿದ್ಧ ರಾಜ ಚಿಕ್ಕದೇವರಾಜ. ಟಿಪ್ಪು ಸುಲ್ತಾನನ ತಂದೆಯ ಹೆಸರೇನು? ಎ. ರಜಿಯಾ ಸುಲ್ತಾನ್, ಬಿ. ಔರಂಗಜೇಬ್, ಸಿ. ಆದಿಲ್ ಶಾ, ಡಿ. ಹೈದರಾಲಿ. ಸರಿಯಾದ ಉತ್ತರ ಡಿ. ಹೈದರಾಲಿ. ಈತನು ಒಡೆಯರ ಆಸ್ಥಾನದಲ್ಲಿ ಸೇನಾಧಿಪತಿಯಾಗಿದ್ದನು. ಕನ್ನಡದ ನಾಟಕ ರತ್ನ ಯಾರು? ಎ. ಸುಬ್ಬಯ್ಯ ನಾಯ್ಡು, ಬಿ. ಗುಬ್ಬಿ ವೀರಣ್ಣ, ಸಿ. ರಾಜಕುಮಾರ್, ಡಿ. ವಿಷ್ಣುವರ್ಧನ್. ಸರಿಯಾದ ಉತ್ತರ ಬಿ. ಗುಬ್ಬಿ ವೀರಣ್ಣ. ಇವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿ. ನಾಟಕ ರತ್ನ, ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಅವರಿಗಿದ್ದವು. ಎಚ್. ಎಲ್. ನಾಗೇಗೌಡ ಸ್ಥಾಪಿಸಿರುವ ಜಾನಪದ ಲೋಕ ಎಲ್ಲಿದೆ? ಎ. ಬೆಂಗಳೂರು, ಬಿ. ಮೈಸೂರು, ಸಿ. ರಾಮನಗರ, ಡಿ. ವಿಜಯಪುರ. ಸರಿಯಾದ ಉತ್ತರ ಸಿ. ರಾಮನಗರ. ಭಾರತದಲ್ಲಿ ಕಾಫಿಯನ್ನು ಮೊದಲು ಯಾವ ರಾಜ್ಯದಲ್ಲಿ ಬೆಳೆಯಲಾಯಿತು? ಎ. ಕರ್ನಾಟಕ, ಬಿ. ಗುಜರಾತ್, ಸಿ. ಮಹಾರಾಷ್ಟ್ರ, ಡಿ. ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಎ. ಕರ್ನಾಟಕ. ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಮೊದಲು ಕಾಫಿಯನ್ನು ಬೆಳೆಯಲಾಯಿತು. ಕಲೆಯ ತವರೂರು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಎ. ಕಲಬುರ್ಗಿ, ಬಿ. ವಿಜಯಪುರ, ಸಿ. ವಿಜಯನಗರ, ಡಿ. ಮೈಸೂರು. ಸರಿಯಾದ ಉತ್ತರ ಡಿ. ಮೈಸೂರು. ಈ ನಗರವು ಕಲೆಗಳಿಂದ ಶ್ರೀಮಂತವಾಗಿದೆ. ಆದ ಕಾರಣ ಈ ನಗರವನ್ನು ಕಲೆಗಳ ತವರೂರು ಎಂದು ಕರೆಯುತ್ತಾರೆ. ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು? ಎ. ಸರ್ ಎಂ ವಿಶ್ವೇಶ್ವರಯ್ಯ, ಬಿ. ಸಿ. ವಿ. ರಾಮನ್, ಸಿ. ಶಿವರಾಮ್ ಕಾರಂತ್, ಡಿ. ಯು. ಆರ್. ಅನಂತಮೂರ್ತಿ. ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಇವರು ಕೋಲಾರ ಜಿಲ್ಲೆಯವರು. ಶತಮಾನೋತ್ಸವ ಆಚರಿಸಿಕೊಂಡ ವಿಶ್ವವಿದ್ಯಾಲಯ ಯಾವುದು? ಎ. ಕನ್ನಡ ವಿಶ್ವವಿದ್ಯಾಲಯ, ಬಿ. ಮೈಸೂರು ವಿಶ್ವವಿದ್ಯಾಲಯ, ಸಿ. ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ, ಸಿ. ಚೆನ್ನಮ್ಮ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಮೈಸೂರು ವಿಶ್ವವಿದ್ಯಾಲಯ.
ಈ ವಿಶ್ವವಿದ್ಯಾಲಯವು 1915ರಲ್ಲಿ ಆರಂಭವಾಯಿತು.